ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ಥರ ಪೈಥಾನ್ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ ನೀವು http://www.com python.org ಅಂತ ಟೈಪ್ ಮಾಡಿ. ಓಕೆ, python.org ಅಂತ ಟೈಪ್ ಮಾಡಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಸೆಕೆಂಡ್ ಒನ್ ಕಾಣಿಸ್ತಾ ಇದೆ ಡೌನ್ಲೋಡ್ ಪೈಥಾನ್ ಅಂತ. ಇದ್ರ ಮೇಲಾದ್ರೂ ಕ್ಲಿಕ್ ಮಾಡಿ. ಓಕೆ, ಡೌನ್ಲೋಡ್ ಪೈಥಾನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಸ್ಕ್ರೀನ್ ನಿಮ್ಗೆ ಕಾಣಿಸ್ತದೆ. ಇಲ್ಲಿ ನಾವು ಫಸ್ಟ್ ಅಲ್ಲಿ ನೋಡ್ಬೋದು ಡೌನ್ಲೋಡ್ ಪೈಥಾನ್. ಇಲ್ಲಿ ಲೇಟೆಸ್ಟ್ ವರ್ಷನ್ ಇದು 3.13.0 ಅಂತ ಇದೆಯಲ್ಲ, ಇದು ಲೇಟೆಸ್ಟ್ ವರ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಓಕೆ, ಅಥವಾ ಇನ್ನೊಂದು ಆಪ್ಷನ್ ಬಂದು ಪೈಥಾನ್ ಅಂತ ಟೈಪ್ ಮಾಡಿದ್ರು ಸಹ ನಿಮಗೆ ಅಫಿಷಿಯಲ್ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ವೆಲ್ಕಮ್ ಟು ಪೈಥಾನ್ ಓದಿ. ಓಕೆ, ಇಲ್ಲಿ ನಾವು ನೋಡ್ಬೋದು, ಇಲ್ಲೂ ಸಹ ಏನಾಗುತ್ತೆ, ನಿಮ್ಮ ಇಲ್ಲಿ ಸೆಕೆಂಡ್ ಒನ್ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ. ಇಲ್ಲೂ ಸಹ ನಿಮ್ಗೆ ಪೈಥಾನ್ ಲೇಟೆಸ್ಟ್ ವರ್ಷನ್ 3.13 ಇಲ್ಲಿ ಬಂದ್ರೂ ಸೇಮ್ ವರ್ಷನ್. ನೀವು python.org ಅಂತ ಬಂದ್ರೂ ಸೇಮ್ ವರ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇದೆ, ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ python.3.13.0 ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೌನ್ಲೋಡ್ ಆದ್ಮೇಲೆ Python 13 ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ಇನ್ಸ್ಟಾಲೇಷನ್ ಕೊಡಿ. ಓಕೆ, ನಂದು ಇಲ್ಲಿ ಇನ್ಸ್ಟಾಲೇಷನ್ ಆಗಿದೆ ಆಲ್ರೆಡಿ. ನಿಮ್ದು ಏನೇ ಪ್ರೋಸೆಸ್ ಬಂದ್ರು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು, ಓಪನ್ ಮಾಡ್ಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಬೇಕಾಗಿರ್ತಕ್ಕಂಥ ಒಂದು ID ಬೇಕು ನಮಗೆ. ಓಕೆ, ಯಾವ್ದಪ್ಪ ID ಅಂತಂದ್ರೆ ಪೈಚಾರ್ಮ್. ನಮ್ದಾಗಿ ಪೈಚಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ಬೋದು ಡೌನ್ಲೋಡ್ ಪೈಚಾರ್ಮ್ ಅಂತ ಕೊಟ್ರೆ ಪೈಚಾರ್ಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಪೈಚಾರ್ಮ್ ಅಂತ ಕೊಡಿ. ಇಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು, ಒಂದು ಪೈಚಾರ್ಮ್ ಪ್ರೊಫೆಷನಲ್ ಅಂತ ಕಾಣಿಸ್ತಾ ಇದೆ. ಇನ್ನೊಂದು ಏನ್ ಕಾಣಿಸ್ತಿದೆ, ಕಮ್ಯುನಿಟಿಯಲ್ಲಿ ಕಾಣಿಸ್ತಿದೆ. ಇದು ಕಮ್ಯುನಿಟಿ ಎಡಿಷನ್ ಏನಿದೆ ಇದ್ರ ಮೇಲೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಓಕೆ, ಅಥವಾ ಅನದರ್ ಇನ್ನೊಂದು ಮೆಥಡ್ ಏನಪ್ಪಾ ಅಂತಂದ್ರೆ ಈಸಿಯಾಗಿ python.org ಅಂತ ಟೈಪ್ ಮಾಡಿದ್ರೆ ಇದು ಅಫಿಷಿಯಲ್ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಇದು ನೋಡಿ ಪೈಚಾರ್ಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಪೈಚಾರ್ಮ್ ಅಂತ ಈ ಒಂದು ಲಿಂಕ್ ಮೇಲೆ ಕರ್ಕೊಂಡು ಹೋಗುತ್ತೆ. ನೀವು ಎಲ್ಲೇ ಹೋದ್ರು ಸಹ ಪೈಚಾರ್ಮ್ ಏನ್ ಮಾಡ್ಬೇಕು, ಕಮ್ಯುನಿಟಿ ಎಡಿಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕಮ್ಯುನಿಟಿ ಎಡಿಷನ್ ಅಂತಂದ್ರೆ ಅದು ಫ್ರೀ ಆಗಿರೋದು ಅಂತ. ಓಕೆ, ಇದಿಷ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೆಟಪ್ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವಿಲ್ಲಿ ಪೈಥಾನ್ ನೋಡಿದ್ವಿ. ಡೌನ್ಲೋಡ್ ಆದ್ಮೇಲೆ ಎಲ್ಲ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಲ್ಲಿ ಪಾತ್ನ ಆಡ್ ಮಾಡ್ಕೊಳ್ಳಿ. ಪಾತ್ನ ಆಡ್ ಮಾಡಿ ಇನ್ಸ್ಟಾಲ್ಗೆ ಕೊಡಿ. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಯಾವ ತರ ಡೌನ್ಲೋಡ್ ಮಾಡೋದು ಎಂಬುದಾಗಿ. ಆಲ್ರೆಡಿ ಡೌನ್ಲೋಡ್ ಆಗಿದೆ ನನ್ನಲ್ಲಿ, ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಕಮೆಂಟ್ ಪ್ರಾಂಪ್ಟ್ ಓಪನ್ ಮಾಡಿ. ಡೌನ್ಲೋಡ್ ಆದ್ಮೇಲೆ ನಿಮ್ಮ ಒಂದು ಕಮೆಂಟ್ ಪ್ರಾಂಪ್ಟ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಹೆಲೋ ವರ್ಲ್ಡ್ ಅಂತ ಕೊಡೋಣ. ಓಕೆ, it's showing error. Wait, I will give a is equal to 1 comma b is equal to 4 and add. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ತರ ಒಂದು ಸೆಟಪ್ ಆದ್ಮೇಲೆ ಯಾವ ತರ ರನ್ ಮಾಡ್ಬೇಕು ಎಂಬುದಾಗಿ. ಎಲ್ಲರೂ ಬರ್ತಾ ಇದೆ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಅಂದ್ಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.